ನದಿಗೆ ಹರಿವೇ ಜೀವ. ತಾನು ಹರಿಯುವ ದಿಕ್ಕಿನ ವಿರುದ್ಧ ಹರಿದ್ರೆ ಅದು ನಾಶಕ್ಕೆ ಮುನ್ನುಡಿ. ನದಿಯ ನೀರನ್ನು ಸುರಂಗ ಕೊರೆದು ಹಿಂದಕ್ಕೆ ಹರಿಸುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬೇಡ ಎಂದು ಶ್ರೀ ರಾಮಚಂದ್ರಾಪುರ ಮಠಾಧೀಶ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನುಡಿದರು. ಹೊನ್ನವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಶರಾವತಿ ಉಳಿಸಿ ಹೋರಾಟ ಸಮಿತಿ ಆಯೋಜಿಸಿದ್ದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದ್ರು. ಪ್ರಕೃತಿ ನಾಶ ಮಾಡುವ ಎಲ್ಲಾ ಯೋಜನೆಗಳು ನಮ್ಮ ಉತ್ತರ ಕನ್ನಡಕ್ಕೆ ಬರುತ್ತವೆ. ಜನರ ಅಭಿಪ್ರಾಯ ಕೇಳುವ ವ್ಯವಧಾನ ಯಾರಿಗೂ ಇಲ್ಲ. ಇಲ್ಲಿಯ ಪರಿಸರ, ಧಾರಣ ಶಕ್ತಿ ಎಷ್ಟು ಎಂಬ ಮಾನದಂಡವಿಲ್ಲ. ಉತ್ತರ ಕನ್ನಡಕ್ಕೆ, ಜನರ ಜೀವನಕ್ಕೆ ಏನು ಬೇಕೋ ಆ ಯೋಜನೆಗಳು ಬರಲಿ. ಜಿಲ್ಲೆಯನ್ನ ಹಿಂಡಿ ರಸವನ್ನ ಬೇರೆಲ್ಲಿಗೋ ತೆಗೆದುಕೊಂಡು ಹೋಗುವ ಯೋಜನೆ ಬೇಡ. ಯೋಜನೆ ನಿಲ್ಲಿಸಲು ಎಲ್ಲರೂ ಒಂದಾಗಬೇಕು. ನಮ್ಮಲ್ಲಿ ಒಡಕು ಬರಬಾರದು. ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಂದು ನುಡಿದರು. ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಅವೈಜ್ಞಾನಿಕವಾದ ಈ ಯೋಜನೆ ನಿಲ್ಲಬೇಕು. ಎಲ್ಲಾ ಸಮಾಜದವರು ಬೆಂಬಲ ಕೊಡಬೇಕು ಎಂದು ನುಡಿದರು. ಸಚಿವ ಮಂಕಾಳ್ ವೈದ್ಯರು ಯಾವುದೇ ಕಾರಣಕ್ಕೂ ಈ ಯೋಜನೆ ನಡೆಯಲು ಬಿಡುವುದಿಲ್ಲ, ನಡೆದ್ರೆ ಆ ಸ್ಥಾನದಲ್ಲಿ ಇರುವುದಿಲ್ಲ ಎಂದು ವೇದಿಕೆಯಲ್ಲಿ ಘೋಷಣೆ ಮಾಡಬೇಕು ಎಂದು ನುಡಿದರು. ಬಿ ರಿಪೋರ್ಟ್ ಹಾಕಿ ಕೋರ್ಟ್ಗೆ ಸಲ್ಲಿಸಿದ್ರು. ಇವತ್ತು ಆ ಬಿ ರಿಪೋರ್ಟ್ ಚಾಲೆಂಜ್ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಆ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅಂದರೆ ಹೊನ್ನವರಲ್ಲಿ ಬಹಳ ದೊಡ್ಡ ಹೋರಾಟ ಇತ್ತು. NHI ಕಚೇರಿ ಮುತ್ತಿಗೆ ಹಾಕಿದಾಗ ಈಡಿಗೆ ಸಮುದಾಯದ ಗುರುಗಳನ್ನ ಸೇರಿ 8 ಜನರ ಮೇಲೆ ಕೇಸು ಹೊನ್ನಾವರ ಠಾಣೆಯಲ್ಲಿ ಪೊಲೀಸ್ ಕೇಸ್ ಹಾಕಿದ್ರು. ಇವತ್ತು ನಾನು ಕೋರ್ಟಲ್ಲಿ ಹೆಡ್ಡಾಡ್ತಾ ಇದ್ದೇವೆ. ಈ ಸಮಾಜದ ಜನ 8 ಜನ ಸೊ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ರೀತಿಯಲ್ಲಿ ಅವೈಜ್ಞಾನಿಕ ಕೆಲಸಗಳು ನಡೆಯುವ ಸಂದರ್ಭದಲ್ಲಿ ಸತ್ತ ಮೇಲೆ ಪರಿಹಾರ ಕೊಡೋದಲ್ಲ, ಸತ್ತ ಮೇಲೆ ಕೋಟಿಗಳ ಲಕ್ಷಗಳು ಕೊಡೋ. ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಪರಿಸರ ಹಾನಿ, ಜನಜೀವನ ಅಸ್ತವ್ಯಸ್ತ, ಪ್ರಾಣಿ ಸಂಕುಲದ ನಾಶ ಆಗುವುದು. ಯಾವುದೇ ಕಾರಣಕ್ಕೂ ಯೋಜನೆ ಆಗಬಾರದೆಂದು ನುಡಿದರು. ಸಚಿವ ಮಂಕಾಳ್ ವೈದ್ಯರು ಈ ಯೋಜನೆಯನ್ನ ನಿಲ್ಲಿಸಿ ಜನರ ಪ್ರೀತಿಗೆ ಪಾತ್ರರಾಗಿ ಎಂದರು. ಅರಣ್ಯ ಹಕ್ಕುಗಳ ಕಾಯ್ದೆ 2006ರ ಅನುಷ್ಠಾನ ಸಂಬಂಧಪಟ್ಟಂತೆ ಸಮಿತಿಯನ್ನು ಮಾಡಿದ ಸಂದರ್ಭದಲ್ಲಿ ಶ್ರೀಯುತ ಗೋವಿಂದ ಇದ್ದಾರೆ. ಅವರನ್ನು ಅಧ್ಯಕ್ಷರನ್ನಾಗಿ, ನಾವು ಗೌರವಾಧ್ಯಕ್ಷರಾಗಿ ಅವರ ಅಧ್ಯಕ್ಷರಾಗಿ ನೇಮಕಾದ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಸಾಧಾರಣ 3,000 ಜನ ಸೇರಿದಂಥ ವೇದಿಕೆಯಲ್ಲಿ ನಿರ್ಣಯ ಆದಂಥದ್ದು, ನಾವು ವಿರುದ್ಧವಾಗಿ ಹೋರಾಟ ಮಾಡಿರುವಂಥದ್ದು ನೆನಪಿರಬೇಕು. ಇಲ್ಲಿದ್ದಾರೆ, ಯಾಕಂದರೆ ಯಾವಾಗ ಹೇಳಬೇಕು ಸತ್ಯ ಅಂತ ಅದು ಇವತ್ತಿಂದ ಅರ್ಥ ಮಾಡಿಕೊಂಡು ಮನನಿಶ್ಚಯ ಮಾತನಾಡ್ತಾ ಇದ್ದೀವಿ. ಆನಂತರ 2010ನೇ ಇಸ್ವಿಯಲ್ಲಿ ನಾವು 6,000 ವ್ಯಕ್ತಿಗಳು ಊರಿನ ನಾಗರಿಕರು ಸೇರಿ KPCಯನ್ನು ಮುತ್ತಿಗೆಯನ್ನು ಹಾಕಿದ್ವಿ. ಆ ಸಂದರ್ಭದಲ್ಲಿ 2010ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಶರಾವತಿ ನದಿಯಿಂದ ಈ ಯೋಜನೆ ಜಾರಿಯಾದಲ್ಲಿ ಭಟ್ಕಳ, ಹೊನ್ನಾವರ, ಕುಮಟಾ ತಾಲೂಕಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ, ಮೀನುಗಾರರು, ಕೃಷಿಕರಿಗೂ ತೊಂದರೆಯಾಗಲಿದೆ. ಯೋಜನೆ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣವೇ ಮುಖ್ಯಮಂತ್ರಿಗೆ, ಇಂಧನ ಮಂತ್ರಿಗೂ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಿದ್ದೇನೆ. ಯೋಜನೆಗೆ ತಡೆ ನೀಡಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದಿಸುತ್ತೇನೆ ಎಂದರು. ಕರಾವಳಿ ಉತ್ಸವದಲ್ಲಿ DK ಶಿವಕುಮಾರ್ ಅವರು ಬಂದರು, ಉಪಮುಖ್ಯಮಂತ್ರಿಗಳು. ಹೊನ್ನಾವರ ಪಂಪ್ ಸ್ಟೋರೇಜ್ ವಿಷಯ ಒಂದು ಮಾತು ಆಡಲಿಲ್ಲ. ಇಂಥ ತಗಲ್ಬಾಜಿ ರಾಜಕಾರಣ ಮಾಡೋದ್ರಿಂದ ಯೋಗ್ಯತೆ ಇರಬೇಕು. ಇವರೆಲ್ಲ ಫೇಕ್ ಐಡಿಯಾ ಮಾಡಿಕೊಂಡು ಯಾರೋ ಹೆಂಡತಿ, ಯಾರೋ ಮಕ್ಕಳು ನಿಜ ಮಾಡೋದಿರ್ತಾರೆ. ರಾಜಕಾರಣ
ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಯಾದ್ರೆ ಉಪ್ಪು ನೀರು ಕುಡಿಯಬೇಕಾಗುವುದು. ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಈ ಯೋಜನೆ ಬೇಡ ಎಂದು ಮಂಡಿಸಿದ್ದೇನೆ. ಜನರ ಹೋರಾಟದ ಜೊತೆಗೆ ನಾನಿರುತ್ತೇನೆ ಎಂದರು. ನಾಳೆ ಬಂದ್ರೆ ನಾವು ನೀರನ್ನು ಕುಡಿಬೇಕಾದಂತ ಪರಿಸ್ಥಿತಿ ಬರ್ತದೆ. ಇವತ್ತು ಶರಾವತಿ ನದಿ ಅಲ್ಲಿಂದ ನಾವು ಇವತ್ತು ನಮ್ಮ ಹೊನ್ನಾವರ ನಗರಕ್ಕೆ ಅದರ ಜೊತೆಗೆ 9 ಗ್ರಾಮ ಪಂಚಾಯತ್ಗಳಿಗೆ ಕಳೆದ 2-3 ವರ್ಷದ ಹಿಂದೆ ಕೊಡುವಂತ ಕೆಲಸ ನಾವು ಮಾಡಿದ್ದೇವೆ. ಎಲ್ಲರ ಸಹಕಾರದಿಂದ ಕೇವಲ 2 ವರ್ಷ ನಾವು ಮಾಡಿಕೊಂಡಿದ್ದೇವೆ. ಅದನ್ನು ಉಳಿಸಿಕೊಳ್ಬೇಕಾಗಿದೆ. ನೀರು ಬಹಳ ಮುಖ್ಯವಾದದ್ದು. ಕುಡಿಯುವ ನೀರನ್ನು ಕೊಡಿ, ನೀವು ಬೇರೆ ಏನು ನಮ್ಗೆ ಕೊಡಬೇಡ. ಯಾಕೆಂದ್ರೆ ನಮ್ಮವರು ಪ್ರಜ್ಞಾವಂತ. ಮಾಜಿ ಸಚಿವ ಶಿವಾನಂದ ನಾಯ್ಕ್ ಮಾತನಾಡಿ, ಕೇಂದ್ರ ಸರ್ಕಾರವೇ ಆಗಿರಲಿ, ರಾಜ್ಯ ಸರ್ಕಾರವೇ ಆಗಿರಲಿ, ಈ ಯೋಜನೆಯನ್ನ ನಿಲ್ಲಿಸಬೇಕು ಎಂದರು. ಮಾಜಿ ಶಾಸಕ ಜೆಡಿ ನಾಯ್ಕ್ ಮಾತನಾಡಿ, ಯೋಜನೆ ರದ್ದಾಗುವವರೆಗೆ ಹೋರಾಟ ಮುಂದುವರೆಯಬೇಕು ಎಂದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಪರಿಸರ ನಾಶವಾಗುವುದು ಎಂದರು. ಶರಾವತಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚ್ರೇಕರ್ ಮಾತನಾಡಿ, ಅವೈಜ್ಞಾನಿಕ ಅಪಾಯಕಾರಿ ಯೋಜನೆ ಬಗ್ಗೆ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಲಕ್ಷಾಂತರ ಕುಟುಂಬಗಳನ್ನ ಬೀದಿಗೆ ತರಲಿದೆ ಎಂದರು. ಮಾಜಿ ಶಾಸಕ ಸುನಿಲ್ ನಾಯ್ಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ, ಟಿಟಿ ನಾಯ್ಕ್, ಮಾಸ್ತಪ್ಪ ನಾಯ್ಕ್, ಮಂಗಲ್ದಾಸ್ ನಾಯ್ಕ್ ಮತ್ತಿತರರು ಇದ್ದರು. ವೇದಿಕೆಯಲ್ಲಿ ಬಿಜೆಪಿ ಮಂಕಿ ಮಂಡಳದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಹೊನ್ನವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್, ಹೊನ್ನವರ ಬಿಜೆಪಿ ಮಂಡಲದ ಅಧ್ಯಕ್ಷ ಯೋಗೇಶ್ ಮೇಸ್ತಾ, ಬಿಜೆಪಿ ಮುಖಂಡ ಈಶ್ವರ್ ನಾಯ್ಕ್ ಮುರುಡೇಶ್ವರ, ಗೋವಿಂದ್ ನಾಯ್ಕ್ ಭಟ್ಕಳ, ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮತ್ತಿತರರು ಇದ್ದರು. ಹೋರಾಟ ಸಮಿತಿ ಅಧ್ಯಕ್ಷ ವೆಂಕಟರಮಣ ಸ್ವಾಗತಿಸಿದ್ರು. ಕೇಶವ್ ನಾಯ್ಕ್ ಬಳಕೂರು ವಂದಿಸಿದ್ರು. ಸಂಗೀತಾ ನಾಯ್ಕ್ ಪ್ರಾರ್ಥನಾ ಗೀತೆ ಹಾಡಿದ್ರು. ತದಡಿಯಿಂದ ಅಘನಾಶಿನಿ ನಡುವೆ ಸಂಚರಿಸುವ ಮಿನಿ ಬಾರ್ಜ್ನಲ್ಲಿ ಪ್ರಯಾಣಿಕರ ದರ ದುಪ್ಪಟ್ಟು ವಸೂಲಿ ಮುಂದುವರೆದಿದ್ದು, ಹಗಲು ದರೋಡೆ ಮಾಡುವವರಿಗೆ ಕಡಿವಾಣ ಹಾಕುವವರೇ ಇಲ್ಲವೇ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಈ ಹಿಂದೆ ಹಲವು ಬಾರಿ ಸಾರ್ವಜನಿಕರು ಸಂಬಂಧಿಸಿದ ಇಲಾಖೆಗೆ ಪ್ರಯಾಣಿಕರ ಸಂಚಾರದ ದರ ನಿಗದಿತ ದರ ಪಟ್ಟಿ ಟಿಕೆಟ್ ನೀಡುವ ವ್ಯವಸ್ಥೆ ಮಾಡಬೇಕು, ಅಧಿಕ ಹಣ ವಸೂಲಿ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ನೀಡಿದ್ರು. ಆದರೆ ಈವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಬಂದರು ಇಲಾಖೆಯಿಂದ ತದಡಿಯಿಂದ ಅಘನಾಶಿನಿ ನದಿ ಹಾಗೂ ಸಮುದ್ರ ಸೇರುವ ಸಂಗಮದ ಕಡಲಲ್ಲಿ ಬೋಟ್ ಮೂಲಕ ಪ್ರಯಾಣಿಕರು ಸಾಗಿಸಲು ಖಾಸಗಿಯವರಿಗೆ ಟೆಂಡರ್ ನೀಡಲಾಗಿದೆ. ಈ ಟೆಂಡರ್ ಪಡೆದವರು ಸುರಕ್ಷತಾ ಕ್ರಮ, ನಿಗದಿತ ದರ ಮತ್ತಿತರ ನಿಯಮ ಪಾಲನೆ ಮಾಡಬೇಕಾಗುತ್ತದೆ. ಆದರೆ ಬಹುತೇಕ ನಿಯಮ ಗಾಳಿಗೆ ತೂರಲಾಗಿದೆ. ಇಲಾಖೆ ಸೂಚಿಸಿದಂತೆ ಒಬ್ಬ ಪ್ರಯಾಣಿಕರಿಗೆ 5 ರೂಪಾಯಿ, ಬೈಕ್ಗೆ 10 ರೂಪಾಯಿ ದರ ನಿಗದಿ ಇದೆ. ಆದರೆ ಪ್ರಸ್ತುತ ಬೈಕ್ಗೆ 20 ರೂಪಾಯಿ, ಪ್ರಯಾಣಿಕರಿಗೆ 10 ರೂಪಾಯಿ ಪಡೆಯಲಾಗುತ್ತಿದೆ. ಇದು ಸ್ಥಳೀಯರಿಂದ ಪಡೆಯುತ್ತಿರುವ ದರವಾಗಿದೆ. ಇನ್ನು ಬಾಡ, ಕುಮಟಾ ಮತ್ತಿತರ ಕಡೆಯಿಂದ ಪ್ರವಾಸಿಗರು ಗೋಕರ್ಣಕ್ಕೆ ಬರಲು ಇದೇ ಬೋಟ್ನಲ್ಲಿ ಬರುತ್ತಿದ್ದು, ಇವರಿಗೆ ಬೈಕ್ಗೆ 40ರಿಂದ 80 ರೂಪಾಯಿ, ಪ್ರಯಾಣಿಕರಿಗೆ 40 ರೂಪಾಯಿವರೆಗೂ ವಸೂಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಹಲವು ವಾದ ವಿವಾದಗಳು ನಡೆದಿದ್ದು, ಆದರೆ ಟೆಂಡರ್ ಪಡೆದವರು ಯಾವುದಕ್ಕೂ ಬಗ್ಗದೆ ತಮ್ಮ ವಸೂಲಾತಿ ಮುಂದುವರೆಸಿದ್ದಾರೆ. ಹೆಚ್ಚಿಗೆ ಹಣ ವಸೂಲಿ ಹಾಗೂ ಸುರಕ್ಷತಾ ಕ್ರಮ ಇಲ್ಲದಿರುವ ಬಗ್ಗೆ ಮುಂಜಾವು ಡಿಜಿಟಲ್ ಈ ಹಿಂದೆ ವರದಿ ಪ್ರಕಟಿಸಿತ್ತು. ಇದರ ಪರಿಣಾಮ ಅಂದಿನ ಕರಾವಳಿ ಪಡೆಯ ಪಿಎಸ್ಐ ಆಗಿದ್ದ ಅನೂಪ್ ನಾಯಕ್ ಸ್ವತಃ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸುರಕ್ಷತಾ ಕ್ರಮದೊಂದಿಗೆ ನಿಗದಿತ ದರ ಪಡೆಯುವಂತೆ ಖಡಕ್ ಸೂಚನೆ ನೀಡಿದ್ರು. ಇದಾದ ಬಳಿಕ ಕೆಲವೇ ದಿನ ಟೆಂಡರ್ದಾರರು ಸರಿಯಾದ ಕ್ರಮ ಅನುಸರಿಸಿದ್ರು. ನಂತರ ಪುನಃ ಅಧಿಕ ಹಣ ವಸೂಲಿಗೆ ಇಳಿದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ದೇಶದ 3 ಲಕ್ಷಕ್ಕಿಂತಲೂ ಹೆಚ್ಚಿನ ಸಂಜೀವಿನಿ ಸ್ವಸಹಾಯ ಸಂಘಗಳಲ್ಲಿ ಅಂಕೋಲ ಬಾವಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಜೀವಿನಿ ಒಕ್ಕೂಟ ಕೌಶಲ್ಯ ಕರ್ನಾಟಕದಲ್ಲಿ ಪ್ರಥಮ ಬಹುಮಾನ ಗಳಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಹೇಳಿದರು. ಸ್ಫೂರ್ತಿ ಸಂಜೀವಿನಿ ಒಕ್ಕೂಟ ಬಾವಿಕೇರಿ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾಸಿಕ ಸಂತೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಗೌರವದ ಹಿಂದಿನ ಶಕ್ತಿ ಬೀರಮ್ಮ ನಾಯಕ್. ಮಹಿಳೆ ಈ ಸಮಾಜದ ಹೆಮ್ಮೆ ಎನ್ನುವಂತೆ ರಾಜ್ಯ ದೇಶ ಮಟ್ಟದಲ್ಲಿ ಈ ಗ್ರಾಮದ ಹಿರಿಮೆಗೆ ಪಾತ್ರರಾಗುವಲ್ಲಿ ವಿಶೇಷವಾಗಿ ಎಲ್ಲರ ಶ್ರಮವಿದೆ ಎಂದರು. ಯಾಕಂದ್ರೆ ಹೆಣ್ಮಕ್ಳಿಗೆ ಇದು ಬಹಳಷ್ಟು ನಾಮಾಂಕಿತವಾಗ್ತಾ ಇದ್ದಂತ ಒಂದು ಧೈರ್ಯ, ಶಕ್ತಿ ಸಹ ದೇವ್ರು ಕೊಟ್ಟಿದ್ದಾನೆ. ಅದನ್ನೇ ನಾವು ಏನ್ ಮಾಡ್ತೇವೆ, ಸಾಧನೆಯ ಗುರಿಯತ್ತ ಸಾಗುವಂತ ಧೈರ್ಯನೂ ಸಹ ನಮ್ಮ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಬೀರಮ್ಮನವರ ಈ ಮುಂದಿನ ಈ ಚಿತ್ರಣಗಳನ್ನ ನೋಡಿದಾಗಲೇ ನಂಗೆ ಅನಿಸ್ತಾ ಇದೆ, ನಮ್ಮ ಮಹಿಳೆ ಎಷ್ಟು ಸಾಧನೆಗಳ ಪ್ರತೀಕವಾಗಿ ನಿಂತಿದ್ದಾರೆ. ಫೋಟೋಗಳನ್ನ ನೋಡಿದಾಗ ಮದರ್ ತೆರಿಸಾನ್ ಅಂತವ್ರು, ಝಾನ್ಸಿ ಲಕ್ಷ್ಮೀಬಾಯಿ ಅಂತವ್ರು, ಕಿತ್ತೂರು ಚೆನ್ನಮ್ಮನ್ ಅಂತವ್ರು, ಜೂಯಿ ಚಾವ್ಲಾನ್ ಅಂತವ್ರು, ಇಂಥ ಅನೇಕ ಮಹಿಳೆಯರನ್ನ ನಾವು ಇಲ್ಲಿ ಫೋಟೋಗಳ ಮೂಲಕ, ಅಂದ್ರೆ ಎಷ್ಟು ದಿಟ್ಟ ಮಹಿಳೆ ಅವರನ್ನ ತೋರಿಸಿದ್ದಾಳೆ.
ಇದೆಲ್ಲ ನೋಡಿದ್ರೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕಿ ಪದ್ಮಾ ನಾಯಕ್ ಮಾತನಾಡಿ, ಇತ್ತೀಚೆಗೆ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರು ಹೆಚ್ಚಿನ ಸಾಧನೆ ಮಾಡುತ್ತಿದ್ದಾರೆ. ಸ್ಫೂರ್ತಿ ಸಂಜೀವಿನಿ ಒಕ್ಕೂಟ ಬಾವಿಕೇರಿಯಲ್ಲಿ ತಮ್ಮ ಕರ್ತವ್ಯದ ಮೂಲಕ ದೇಶಕ್ಕೆ ಮಾದರಿಯಾಗಿರುವ ಮಹಿಳಾ ಸಮುದಾಯಕ್ಕೆ ಹೆಮ್ಮೆ ಎಂದರು. ವೀರಮ್ಮ ನಾಯ್ಕರವರ ನೇತೃತ್ವದಲ್ಲಿ ಅತ್ಯಂತ ಸುಂದರವಾಗಿ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ. ಕೇವಲ ಶುಭಾಶಯಗಳು ಒಂದು ದಿನಕ್ಕೆ ಸೀಮಿತವಾಗಿದ್ರೆ ತಮ್ಮೆಲ್ಲ ಸಾಧನೆಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ತಮ್ಮ ಹೆಸರನ್ನ ಬೆಳಗಿಸಿದಂತಹ ಈ ಒಕ್ಕೂಟ ಮುಂದಿನ ದಿನಗಳಿಗೂ ಕೂಡ ರಾಷ್ಟ್ರ ಹಂತಕ್ಕೆ ಹೋಗಿ ಅಲ್ಲಿಯೂ ಕೂಡ ತಮ್ಮ ಹೆಸರನ್ನ ಅಜರಾಮರವಾಗಿಸಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಈ ಮಹಿಳಾ ದಿನಾಚರಣೆ ಎನ್ನುವಂಥದ್ದು ಇವತ್ತು ನಿನ್ನೆಯದಲ್ಲ. ಸ್ಫೂರ್ತಿ ಸಂಜೀವಿನಿ ಒಕ್ಕೂಟದ ಮೂಲಕ ನಮ್ಮೂರ ಹೆಸರನ್ನ ದೇಶ ಮಟ್ಟದಲ್ಲೂ ಗುರುತಿಸಿದ್ದೇವೆ. ಹಳ್ಳಿಯ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ದಿಲ್ಲಿಯವರೆಗೂ ನಮ್ಮ ಚಾಪು ಮೂಡಿಸಬಹುದು ಎನ್ನುವುದಕ್ಕೆ ನಮ್ಮ ಸ್ಫೂರ್ತಿ ಸಂಜೀವಿನಿ ಒಕ್ಕೂಟ ಸಾಕ್ಷಿಯಾಗಿದೆ ಎಂದು ರಾಜ್ಯ ಮಟ್ಟದ ತರಬೇತುದಾರರಾದ ಬೀರಮ್ಮ ನಾಯಕ್ ಹೇಳಿದ್ರು. ಮೊದಲಿಗೆ ಸರಸ್ ಮೇಳಕ್ಕೆ ಮೈಸೂರು ದಸರಾಕ್ಕೆ ಆಯ್ಕೆಯಾದದ್ದು 2016ರಲ್ಲಿ ಮೇ 9 ಹೈದರಾಬಾದಿಗೆ ಸ್ಟೇಟ್ ರಿಸರ್ವ್ ಪರ್ಸನ್ ಆಗಿ ತರಬೇತಿಗೆ ಆಯ್ಕೆಯಾಗಿದ್ದು, 2017 ಏಪ್ರಿಲ್ 9 ಅಜೀವಿಕಾ ಮೇಳಕ್ಕೆ ಡೆಲ್ಲಿಯಲ್ಲಿ ಗೆಸ್ಟ್ ಆಗಿ ಆಯ್ಕೆಯಾಗಿದ್ದು, 2023 ಮಾರ್ಚ್ 8 ಸ್ತ್ರೀ ಸಾಮರ್ಥ್ಯ ಪ್ರಶಸ್ತಿಯನ್ನ ಅನುಭವ ಹಂಚಿಕೆ ಉತ್ತರ ಕನ್ನಡ ಜಿಲ್ಲಾ ಅನುಭವ ಹಂಚಿಕೆ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದು ಬೆಂಗಳೂರಿನಲ್ಲಿ. 2025 ಮುಖ್ಯ ಅತಿಥಿ ಬೇಲೇಕೇರಿ ಐಯುಬಿ ಬ್ಯಾಂಕ್ ವ್ಯವಸ್ಥಾಪಕ ಗಣೇಶ್, ಅಂಕೋಲಾ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಉದಯ್ ನಾಯಕ್, ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್, ಸಂಜೀವಿನಿ ಅಧಿಕಾರಿ ಗಣೇಶ್ ಮಾತನಾಡಿದ್ರು. ನಮ್ಮ ಬಾವಿಕೇರಿಯ ಗ್ರಾಮ ಪಂಚಾಯಿತಿ ಇಡೀ ನಮ್ಮ ತಾಲೂಕಿಗಷ್ಟೇ ಅಲ್ಲ, ರಾಜ್ಯಕ್ಕೆ ಒಂದು ಮಾದರಿಯಾಗಿದ್ದಾರೆ ಎನ್ನುವುದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದು ಬಾವಿಕೇರಿಯ ಒಬ್ಬ ಮಹಿಳೆಯರು. ಯಾಕೆ ಕೇಳಿದ್ರೆ ಬಾವಿಕೇರಿಯ ಎಲ್ಲ ಮಹಿಳೆಯ ಈ ಸ್ಫೂರ್ತಿ ಸಂಘದ ಸದಸ್ಯರ ಬೆಂಬಲದಿಂದ ನನ್ನ ಸಹೋದರಿ, ನನ್ನ ಬಾಲ್ಯದ ಸ್ನೇಹಿತೆ ವೀರಮ್ಮ ನಾಯ್ಕರ ಒಂದು ಮುಂದಾಳತ್ವದಲ್ಲಿ ರಾಜ್ಯ ಮಟ್ಟದವರೆಗೂ ಹೋಗಿ ಪ್ರಶಸ್ತಿಯನ್ನು ತಂದಿದ್ರಲ್ಲ, ಇದು ನನ್ನ ಬಾವಿಕೇರಿಗಷ್ಟೇ ಅಲ್ಲ, ನನ್ನ ಜಿಲ್ಲೆಗೆ. ಮಹಿಳಾ ದಿನಾಚರಣೆ ಮೂಲ ಶುರುವಾಗಿದ್ದು 1908ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ಅಲ್ಲಿನ ಫ್ಯಾಕ್ಟರಿಯ ಮಹಿಳಾ ಕಾರ್ಮಿಕರು ಏನು ಹೋರಾಟವನ್ನು ಮಾಡಿದ್ರು, ನಮಗೆ ಹಕ್ಕುಗಳು ಬೇಕಂತೇಳಿ. ಅಲ್ಲಿಂದ ಆರಂಭ ಆದಂಥ ಈ ಒಂದು ಚಳುವಳಿ ಆಮೇಲೆ 1975ರಲ್ಲಿ ವಿಶ್ವಸಂಸ್ಥೆ ಇದನ್ನ ಪ್ರತಿ ವರ್ಷವೂ ಕೂಡ ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆ ಆಚರಿಸಬೇಕಂತೇಳಿ ಒಂದಾಯ್ತು. ಈಗ ಅದಾದ್ಮೇಲೆ ನಾವುಗಳು ಕೂಡ ಇಲ್ಲಿ ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಪ್ರೋಗ್ರಾಮ್ ಅನ್ನು ಆಚರಿಸ್ತಾ ಇದ್ದೇವೆ. ಹಾಗೂ ಈ ಒಂದು ಆಡಳಿತ ಅಧಿಕಾರಿಯಾದ ಪದ್ಮಾ ನಾಯ್ಕರವರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಸಂಜೀವಿನಿ ಅಧಿಕಾರಿಗಳೇ, ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಡೊಂಗ್ರಿ ಅಧ್ಯಕ್ಷರೇ, ಸುಂಸಾಳ ಅಧ್ಯಕ್ಷರೇ, ಬೆಳಿಕೇರಿ ಅಧ್ಯಕ್ಷರಿಗೂ ಮತ್ತು ಹಾರ್ವಾರ್ಡ್ ಅಧ್ಯಕ್ಷರೇ, ಎಲ್ಲ ಅಧ್ಯಕ್ಷರುಗಳಿಗೂ ನನ್ನ ಮಹಿಳೆಯರಿಗೂ ಮೊಟ್ಟ ಮೊದಲಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಇಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಿಸಬೇಕಾದ್ರೆ ಇದಕ್ಕೆ ಮೂಲ ಕಾರಣ ವೀರಮ್ಮ ನಾಯ್ಕರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಹೇಳಿದ್ ಹೌದು, ನಾವು ಯಾವುದೇ ಒಂದು ಫಂಕ್ಷನ್ ಮಾಡಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ನೆಗ್ಗಿಯಿಂದ ಅವಳು ಹೇಳುವಂತ ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ನಮ್ಮ ಜ್ಞಾನದಲ್ಲೇ ನಾವಿರ್ತೇವೆ. ಆದ್ರೆ ಎಲ್ಲಾ ಬಗ್ಗೆ ಕಾಳಜಿ ಇಟ್ಟು ಇಷ್ಟೆಲ್ಲ ಒಂದು ಕಾರ್ಯಕ್ರಮ ನಮಗೆಲ್ಲ ಸನ್ಮಾನ ಮಾಡೋದಕ್ಕೆ ತುಂಬ ಸಂತೋಷ ಆಯಿತು. ನಂಗೆ ತುಂಬ ಹಾಡು ಬರ್ತಿದ್ದು, ಗದ್ದೆ ಕಳೆದಿರುವಾಗೊಂದು, ದೇವ್ರ ಪೂಜೆ ಆಗುವಾಗೊಂದು, ಮತ್ತು ರಾಮಾಯಣ ಮಹಾಭಾರತ ಕುಂತಿ ಗಂಧಾರಿ ಮಹಾಬೀರ ಸ್ವಾಮಿ ವೀರ ಸ್ವಾಮಿ ಪುಣ್ಯಕೋಟಿ ಯಾವ ಗೀತು ನೋಡು ಅದೆಲ್ಲ ನಂಗೆ ಬರ್ತಿದ್ದು. ಬರುದಾರು ಹಾಡುದಾರು 4 ಜನ ಬೇಕು, ನಾವು ಒಬ್ಬಳೆ ಆಡಲಿಕ್ಕೆ ಭಯ ಆಗ್ತಿದ್ದು. ನನಗೊಂದು ಹಾಡೇ ಆಗಿದ್ದು ಪದ್ಯದಲ್ಲಿ ಹೇಳ್ತೀವಿ. ಬೆಳಗ ಮುಂದೆದ್ದೆ ಏನೆಲ್ಲ ನೆನದೆ ಎಳ್ಳು ಜೀರುಗೆಯ ಬೆಳಗ. ಸನ್ಮಾನ ಸ್ವೀಕರಿಸಿದ ಶಾರದಾ ಭಟ್, ಪದ್ಮಾವತಿ ಗೌಡ, ಸುಭಾಷ್ ಕಾರೆಬೈಲ್ ಮಾತನಾಡಿದ್ರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹಾದೇವ್ ಗೌಡ, ಸವಿತಾ ಹಳನ್ಕರ, ವೈಶಾಲಿ ಹಾರ್ವಾಡ, ಶೀಲಾ ಲೋಗೋ, ಸಂಜೀವಿನಿ ಸಂಸ್ಥೆಯ ಅಧಿಕಾರಿಗಳಾದ ತನುಜಾ, ರಂಜಿತ್, ಸಮೀಕ್ಷಾ, ಒಕ್ಕೂಟದ ಜ್ಯೋತಿ ಕುಚನಾಡ, ನೂರ್ಜಾನ್ ಸೇರಿದಂತೆ ಇತರ ಪ್ರಮುಖರಿದ್ದರು. ಸ್ಫೂರ್ತಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಬೀರಮ್ಮ ನಾಯಕ್ ತಾನೇ ರಚಿಸಿರುವ ಗೀತೆಯೊಂದಿಗೆ ವರದಿ ವಾಚಿಸಿದ್ರು. ಸಂಜೀವಿನಿ ವಲಯ ಮೇಲ್ವಿಚಾರಕ ಗುರುರಾಜ್ ನಾಯ್ಕ್ ಪ್ರಾಸ್ತಾವಿಕ ನುಡಿಯನ್ನಾಡಿದ್ರು. ಪ್ರೌಢಶಾಲಾ ಶಿಕ್ಷಕಿ ನೇತ್ರಾವತಿ ಬಿಎಚ್ ನಿರೂಪಿಸಿದ್ರು. ಶೀಲಾ ಗುನಗ ಸ್ವಾಗತಿಸಿದ್ರು. ಸಂಜೀವಿನಿ ಒಕ್ಕೂಟದ 100 ಸದಸ್ಯರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.